ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಎನ್ಆರ್ ರಮೇಶ್ ರವರ ನಿವಾಸದಲ್ಲಿ 17/8/2024ರಂದು ನಡೆಯುವ ಉದ್ಯೋಗ ಮೇಳ ಕುರಿತು ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ರಾಜ್ಕುಮಾರ್ ಆಗಿರ್ಬೋದು, ಅವರ ಇನ್ಸ್ಪಿರೇಷನ್ ಮೇಲೆನೆ ಎನ್ಆರ್ ರಮೇಶ್ ಸರ್ ಹೆಸರಲ್ಲಿ ಒಂದು ಆಪ್ ರೆಡಿ ಮಾಡ್ತಾರೆ. ಏನಪ್ಪಾ ಅದು ಆಪ್ ಅಂತಂದ್ರೆ ಪ್ರಪ್ರಥಮ ಬಾರಿಗೆ ಕನ್ನಡ ಆಪ್, ಫ್ರೀ ಡೌನ್ಲೋಡಬಲ್ ಆಪ್ ಇರುತ್ತದು. ಆ ಆಪ್ ಯಾರೇ ಡೌನ್ಲೋಡ್ ಮಾಡ್ಕೊಂಡ್ರು ಪ್ರತಿ ಸತಿ ಅವ್ರಿಗೆ ಉದ್ಯೋಗ ಅವಕಾಶಗಳು, ಸ್ವಯಂ ಉದ್ಯೋಗ ಅವಕಾಶಗಳು, ಮತ್ತೆ ಅವ್ರಿಗೆ ಸೆಲ್ಫ್ ಎಂಪವರ್ಮೆಂಟ್, ಏನಾದ್ರು ಸ್ಟಾರ್ಟ್ಅಪ್ ಸೆಲ್ ಮಾಡಬೇಕು ಅಂತ ಇರ್ತಾರೆ, ಏನಾದ್ರು ಓನಾಗಿ ಎಂಟರ್ಪ್ರಿನರ್ಶಿಪ್ ಮಾಡಬೇಕು ಅಂತ ಇರ್ತಾರೆ, ಆಮೇಲೆ ಸ್ಕಾಲರ್ಶಿಪ್ಸ್ ಕೊಡುವಂಥದ್ದಾಗಿರ್ಬೋದು, ಸ್ಟಾರ್ಟ್ಅಪ್ ಸೆಲ್ ಅಲ್ಲಿ ಅವ್ರಿಗೆ ವೆಂಚರ್ ಕ್ಯಾಪಿಟಲ್ ಕೊಡುವಂಥದ್ದಾಗಿರ್ಬೋದು. ಅಂದ್ರೆ ಹೈಯರ್ ಅಂಡ್ ಪ್ರೊಫೆಷನಲ್ಸ್ ಅಂತ ಹೇಳಿ, ಅಂದ್ರೆ ಏನಾದ್ರು ಎಂಜಿನಿಯರಿಂಗು, ಎಂಟೆಕ್, ಮಾಸ್ಟರ್ಸ್ ಮಾಡಿರೋ ವೆಂಚರ್ ಕ್ಯಾಪಿಟಲ್ ಮಾಡೋದ್ರಿಂದ ಹಿಡಿದು ಪೌಲ್ಟ್ರಿ ಫಾರ್ಮಿಂಗ್, ಅಂದ್ರೆ ನೀವು ಯಾವುದೋ ಒಂದು ಸಣ್ಣ ಪಾಪಡ್ ತಯಾರು ಮಾಡೋವರೆಗೂ ಅಲ್ಲಿ ಮಾಹಿತಿಗಳನ್ನ ಕೊಡ್ತಾನೆ ಇರ್ತೀವಿ ನಿರಂತರವಾಗಿ. ಇದು ಫ್ರೀ ಡೌನ್ಲೋಡಬಲ್ ಆ್ಯಪ್ ಆಗಿರೋದು. ಸೊ ಈ ವ್ಯವಸ್ಥೆ ಕೂಡ ಅವತ್ತಿನ ದಿವಸ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಇವಾಗ ನಿಮ್ಗೆ ಗೊತ್ತಿರೋದು ಎಲ್ಲ ಇನ್ಫಾರ್ಮೇಶನ್ ಹೇಳಿರ್ತಾರೆ, ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಯಾವಾಗ, ಕಂಪನಿ ರಿಜಿಸ್ಟ್ರೇಷನ್ ಯಾವಾಗ ಅಂತ. ಆ ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗೆ ದಯವಿಟ್ಟು ನೀವೆಲ್ಲ ಚೆಕ್ ಮಾಡಬೇಕು. ಒಂದ್ಸತಿ ಅವ್ನ ಆಫರ್ ಲೆಟರ್ ಬಂದ್ಮೇಲೆ ಅವ್ರಿಗೆ ಮಾರ್ಕರ್ ಹಾಕಿರ್ತೀವಿ, ಪರ್ಮನೆಂಟ್ ಮಾರ್ಕರ್. ಅವ್ನು ಮತ್ತೆ ಇನ್ನೊಂದು ಕಂಪನಿಗೆ ಹೋಗಿ 10 ಕಂಪನಿಗೆ ತಗೊಂಡು ಓಡಾಡೋ ಬದಲು ಜನ ಅಲ್ಲಿ ಗುಂಪಾಗ್ಬಿಡ್ತಾರೆ, ಅಲ್ಲಿ ತಡೆಯೋದಿಲ್ಲ. ಇನ್ನೇನಿಲ್ಲ, ಅವ್ನು 10 ಕಡೆ ಅಲ್ಲಿ ವೆನ್ಯೂ ಕೆಪಾಸಿಟಿ ಅಷ್ಟೊಂದು ಇಲ್ದಿರೋ ಕಾರಣ ಅವ್ರನ್ನ ಎಕ್ಸಿಟ್ ಮಾಡಬೇಕಾಗುತ್ತೆ. ಅವ್ರಿಗೆ ಮಾರ್ಕರ್ ಮಾಡಿದರೆ ಅವ್ರು ಪ್ರತಿಯೊಂದು ಕಂಪನಿದು ಅಲ್ಲಿ ಡೀಟೇಲ್ಸ್ ತೊಗೊಳ್ಬೋದು, ಫೋಟೋನಲ್ಲಿ ಕ್ಲಿಕ್ ಮಾಡಿಕೊಂಡು. ಬಟ್ ಲೆಟ್ ದೆಮ್ ಎಕ್ಸಿಟ್ ಆಫ್ಟರ್ ಅದನ್ನ ಅನೌನ್ಸ್ಮೆಂಟ್ ಸೆಕ್ಷನ್ ಅಲ್ಲಿ ಯಾರು ಒಬ್ರು ಹೇಳ್ತಾ ಇರ್ಬೇಕಂತೆ. ನಮ್ಮ ಕಡೆಯಿಂದ ಇರ್ತಾರೆ ಒಂದು 3-4 ಜನ. ಅನೌನ್ಸ್ಮೆಂಟ್ ಅಲ್ಲಿ ಯಾರು ಕನ್ನಡ ಇಂಗ್ಲಿಷ್ ಎರಡು ಅನೌನ್ಸ್ ಮಾಡೋದು ಯಾರು ಇರ್ತೀರಾ? ನೀವು ಮಾಡ್ತೀರಾ? ಸರಿ, ಇವ್ರು ಮಾಡ್ತಾರೆ. ಅಲ್ಲಿರತ್ತೆ, ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಆಯ್ತು. ಏನಿಲ್ಲ, ಬಂದವ್ರಿಗೆ ಜಲ್ದಿ ಮಾಡ್ಕೋಬಾರ್ದು. ಎಲ್ಲರೂ ಯಾವ್ದಾದ್ರು ಒಂದು ಕಂಪ್ನಿಯಿಂದ ಆಫರ್ ಲೆಟರ್ ತಗೋಬೇಕು. 2ನೇ ಕಂಪ್ನಿ 3ನೇ ಕಂಪ್ನಿಗೆ ಅತಿ ಆಸೆಯಿಂದ ಹೋದರೆ ಅದು ಕೂಡ ರದ್ದಾಗುತ್ತೆ. ನೀವೇನು ಎಲ್ಲಿ ಫಸ್ಟು ನೀವು ಸಕ್ಸಸ್ ಆಗಿರ್ತೀರ ಬಂದು ಇಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಫೋನ್ ಬಂದಿಲ್ಲ ಹೇಳ್ಬಿಡಿ. ಅವರು ಡೌಟ್ ಇದೆಯಾ? 6 ಗಂಟೆ 6ರಿಂದ 7 13 ಗಂಟೆಗಳ ಕಾಲ ಅವತ್ತೊಂದು ದಿನ ಮಾಡಬೇಕು. ನಮಗೋಸ್ಕರ ನಿಮಗೋಸ್ಕರ ಇದೇ ನಮ್ಮ ಇದಲ್ಲ. ನಿಮ್ಮ 12,000 ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ರು ಸಾಧ್ಯ ಆಗಲ್ಲ. ಹಾಗಾಗಿ ಅದನ್ನು 4,000 ಜನ ಜಾರಿಗೆ ಮಾಡಿ ಅದು 7 ಗಂಟೆಯಿಂದಲೇ ಶುರು ಮಾಡ್ಬೋದು. 7 ಗಂಟೆಯಿಂದ ಅವ್ರ ರಿಜಿಸ್ಟ್ರೇಷನ್ ಶುರು ಆಗುತ್ತೆ. ಹಾಗೆ ಅವ್ರದ್ದು ಇಂಟರ್ವ್ಯೂ ಶುರು ಆಗುತ್ತೆ. ಆದವರು ಒಟ್ಟಿಗೆ ಒಂದು 7 ಜನ 8 ಜನ ಆಡಿಟೋರಿಯಂ ಬರ್ತಾ ಇರ್ತಾರೆ. ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಕಳಿಸ್ತಾ ಇರ್ತೀವಿ. ಕಾರ್ಯಕ್ರಮ ಉದ್ಘಾಟನೆ ಅಶ್ವಿನಿ ರಾಜ್ಕುಮಾರ್ ಅವ್ರು ಮಾಡ್ತಾರೆ. ಮತ್ತೆ ಅಶೋಕ್ ಅವ್ರು 11 ಗಂಟೆಗೆ ಬರ್ತಾರೆ. ಅವ್ರ ಕಡೆಯಿಂದ ಒಂದು 3 ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀವಿ. ಅದು ದೋಸದ ದಯವಿಟ್ಟು ಯಾರು ಹೊಟ್ಟೆ ಕಿತ್ತು ಕಟ್ಕೋಬೇಡಿ. ನಮ್ಮ ಮಗನಿಗಿಂತೂ ಪಕ್ಕದಲ್ಲಿರೋ ಮಗನಿಗೆ ಒಳ್ಳೆ ಕೆಲಸ ಸಿಕ್ಬಿಡ್ತಾ ಬೇಡಪ್ಪ ಕಡ್ಬಿಡೋಣ ಅನ್ನೋದು, ಈ ಥರದ್ದು ಯಾವುದು ಮಾಡೋದು ಬೇಡ. ನಮಗಿಂತೂ ನಾವು ಯಾವತ್ತೂ ಅಷ್ಟೇ, ನಾವು ಬದುಕ್ತಾ ಇರೋದು ನಮಗಿಂತೂ ನಮ್ಮ ಜೊತೆಗಿರೋರು ಚೆನ್ನಾಗಿರ್ಬೇಕು ಅಂತ. ಹಾಗಾಗಿ ಅವ್ರೆಲ್ಲರಿಗೂ ಒಳ್ಳೆ ಕಡೆ ಆಫರ್ ಸಿಗ್ಬೇಕಾದ್ರೆ 3 ಜನ, ಒಂದು ಭಾಸ್ಕರು, ನಾಗೇಶು, 2 ಗಣೇಶು, 4 ಜನಕ್ಕೆ ಫೋನ್ ಮಾಡಿದ್ರೆ ಅವರೇ ಕರ್ಕೊಂಡೋಗ್ಬಿಡ್ತಾರೆ. ಕರ್ಕೊಂಡೋಗಿ ಆರ್ಡರ್ ಕೊಡ್ತಾರೆ. ಬರಬೇಕು ಎಲ್ಲರೂ ನೋಡಿ. ಬರ್ತಾಗ್ಬಿಟ್ಟೆ ಇಲ್ಲಿ ನೀವು ಒಂದು ಕೆಲಸ ಒಂದು ಹೆಲ್ಪ್ ಮಾಡಬೇಕು. ಹ್ಯಾಂಡಿಕ್ಯಾಪ್ ಬರ್ತಾರೆ, ಅವ್ರಿಗೂ ಕೆಲಸ ಕೊಡ್ತಾರೆ. ಅದರಿಂದ ಕಣ್ ಕಾಣಿಸಿರೋರು ಅವ್ರನ್ನ ದಯವಿಟ್ಟು ಅವ್ರನ್ನ ಯಾರಾದ್ರು ಒಬ್ಬೊಬ್ರು ಕರ್ಕೊಂಬಂದು ಅವ್ರೆಲ್ಲೂ ಇದು ಮಾಡೋದು ಬೇಡ. ಅವ್ರಿಗೆ ನಿಮಗೆ ಒಂದು ನಾವು ಬೋರ್ಡ್ ಹಾಕಿರ್ತೀವಿ, ಯಾವ್ಯಾವ ಕಂಪ್ನಿಗಳು, IT ಕಂಪ್ನೀಸ್ ಯಾವ್ಯಾವುದು ಎಲ್ಲ ನೀವು ಫಸ್ಟು ಒಂದು 4 ಗಂಟೆಗೆ ಹೋಗಿ ನೋಡ್ಕೊಂಬಿಡಿ. IT ಕಂಪ್ನೀಸ್ ಎಲ್ಲೆಲ್ಲಿ ಇರ್ತದೆ ಅದನ್ನು ನೋಡ್ಕೊಂಬಿಡಿ. BCom ಮಾಡಿದವರು ಅಕೌಂಟ್ಸಿಗೆ ಸಂಬಂಧಪಟ್ಟಿದ್ದ ಸಂಸ್ಥೆಗಳು, BSc ಮಾಡಿದವರು ಸೈನ್ಸಿಗೆ ಸಂಬಂಧಪಟ್ಟ ಸಂಸ್ಥೆಗಳು, ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟ ಸಂಸ್ಥೆಗಳು, ಇಂಜಿನಿಯರಿಂಗ್ ಸಿವಿಲ್ ಮಾಡಿದವರು ಬೇರೆ, ಎಲೆಕ್ಟ್ರಾನಿಕ್ಸು ಕಂಪ್ಯೂಟರ್ ಸೈನ್ಸ್ ಮಾಡಿದವರು ಬೇರೆ, ಆಟೋಮೊಬೈಲ್ ಮೆಕ್ಯಾನಿಕಲ್ ಮಾಡಿದವರು ಬೇರೆ, ಆ ಥರ ಇರ್ತದೆ. ಅದು ಎಲ್ಲ ನೋಡ್ಕೊಂಬಿಟ್ರೆ ನೀವು ಎಲ್ಲಿಗೆ ಕರ್ಕೊಂಡೋಗಿ ಬಿಡ್ಬೋದು ಅಂತ ಹೇಳಿ ಇದು ಮಾಡಬೇಕು. ಆ ಥರ ಹ್ಯಾಂಡಿಕ್ಯಾಪ್ ಬಂದಂಥ ಸಂದರ್ಭ ಒಂದು ಕಡೆ ಕೂರಿಸಿ ನಮ್ಮ ಈ 4 ಜನಕ್ಕೆ ಯಾರ್ಯಾರು ಫೋನ್ ಮಾಡಿದ್ರೆ ಅವರೇ ಕರ್ಕೊಂಡೋಗಿ ಅವ್ರಿಗೆ ಇದು ಮಾಡಿಸ್ತಾರೆ. ತುಂಬ ಆಸೆ ಇರ್ತದೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿನ್ನೆ ಹೇಳಿದ ಅವಾಗ ನಿಮಗೆ ನಿನ್ನೆ ಒಬ್ಬರು ಚಿಕ್ಕಮಗಳೂರಿಂದ ಬಂದಿದ್ರು. ಅವರು BE ಆಟೋಮೊಬೈಲ್. ನಿನ್ನೆ ಇಲ್ಲೇ ಅವರಿಗೆ ತುಂಬ ದೊಡ್ಡ ಕಂಪ್ನಿನಲ್ಲಿ ಆಫರ್ ಲೆಟರ್ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ, ನಾನು ಇನ್ನೊಂದು 10 ಕಡೆ ಟ್ರೈ ಮಾಡ್ತೀನಿ 10 ಕಂಪ್ನಿಗೆ ಅಂತ ಹೇಳ್ತಾರೆ. ಅವಕಾಶ ಇಲ್ಲ ಅಂತ ಹೇಳಿದ್ದೀನಿ. ರಾಸೆ ಅಲ್ಲಿ ಅವ್ರೇನು ಮಾಡ್ತಾರೆ, ಅವ್ರಿಗಿದ್ದಿದ್ದು ಕ್ವಾಲಿಫಿಕೇಷನ್ಗೆ, ಅವ್ರಿಗಿದ್ದಿದ್ದು ಎಲಿಜಿಬಿಲಿಟಿಗೆ 4-5 ಕಂಪ್ನಿಗಳ ಸಿಕ್ಕೊಡತ್ತೆ. ಒಂದು ಸೇರ್ಕೊಂತಾರೆ, 4 ಅಳಕು ಬಿಸಾಕ್ತಾರೆ. ಅಲ್ಲಿಗೆ 4 ಜನಕ್ಕೆ ಉದ್ಯೋಗ ತಪ್ಪುತ್ತೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.